ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೋ ಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರು ಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಪ್ತಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ವಂದುಸ್ತ್ವಂ ಗುರುರಿಷ್ಟದೈವತಮಿತಿ ತತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿ. ಚಿತ್ತಂ ಮದ್ಗುಣದೋಷಚಿಂತನವಿದಂ ನೂನಂ ಮನಾಂಗ್ ಮಹಾಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿ. ಯೈರಹಂ ಶುಕವತ್ಸಮ್ಯ ಶಿಕ್ಷಿತೋಸ್ಮಿ ಕೃಪಾಲುಭೆ ತಾನ್ ವಂದೇ ಧೇನುಪಾಚಾರ್ಯನ್ ತತ್ವಜ್ಞಾನಾರ್ಥ ಸಿದ್ಧಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣಪಠನ ಮಾತ್ರೇಣ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯ ಖಿಲ ಪುರುಷಾರ್ಥ ಸಾಧನೆ ಭೂತೆ. ಅದ್ಯ ಶಿವ ಶಂಕರ ರುದ್ರ ವಿಷಯ ಕಿಂಚಿತ್ ಪುರುಕಥಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಈಗಾಗಲೇ ಶಿವರಾತ್ರಿ ಮುಗಿದು 2 ದಿನಗಳಾದವು. ಶಿವರಾತ್ರಿಯ ಹಿಂದಿನ ದಿನ ಪ್ರವಚನವಾದ ನಂತರ 2 ದಿನ ಪ್ರವಚನ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮಲ್ಲಿ ಪ್ರತಿ ಶಿವರಾತ್ರಿ ಮಹಾಮೃತ್ಯುಂಜಯ ಹೋಮದ ಕಾರ್ಯಕ್ರಮವನ್ನು ಇಟ್ಟುಕೊಳ್ತೇವೆ. ಈ ಸಲವೂ ಕೂಡ ಸಾಕಷ್ಟು ಜನ ಈ ಲಾಭವನ್ನು ತೆಗೆದುಕೊಂಡಿದ್ದಾರೆ. ಕೆಲವರು ಅಪ್ರತ್ಯಕ್ಷವಾಗಿ ಕೂಡ ಸೇವೆಯನ್ನು ಮಾಡಿದ್ದಾರೆ. ಇಲ್ಲ, ನಾವು ವೈಷ್ಣವರು ಶಿವನಿಗೋಸ್ಕರ ರುದ್ರದೇವರಿಗೋಸ್ಕರ ಇಷ್ಟೆಲ್ಲ ಯಾಕೆ ಮಾಡಬೇಕು? ನಮ್ಮಲ್ಲಿ ಕೆಲವರು ಹಿರಿಯರಿದ್ದಾರಲ್ಲ, ಮಕ್ಕಳು ಶಿವನ ಹೆಸರು ತೆಗೆದುಕೊಂಡು ಹೊಡಿತಾರೆ. ಏಯ್, ನೀನು ವೈಷ್ಣವ, ಶಿವನ ಹೆಸರು ತೆಗೆದುಕೊಳ್ಬೇಡ. ಇನ್ನು ಕೆಲವು ಸ್ಮಾರ್ತನ ಮನೆಗಳಿದೆ, ಯಾರಾದರೂ ಅಪ್ಪಿತಪ್ಪಿ ವಿಷ್ಣುವಿನ ಹೆಸರು ತೆಗೆದುಕೊಂಡು ಏಯ್ ನೀನು ಶೈವ, ವಿಷ್ಣು ಹೆಸರು ತೆಗೆದುಕೊಂಡು ಹೋಗಿಲ್ಲ ಅಂತ ಆಗಿಲ್ಲ ಅಂತ. ಇದು ನಿಜವೇ? ಇಲ್ಲ, ಸರ್ವಥಾ ತಪ್ಪು.
ಶ್ರೀಮದಾಚಾರ್ಯರ ಸಿದ್ಧಾಂತದ ಪ್ರಕಾರ ಎಲ್ಲ ದೇವತೆಗಳ ಹೆಸರು ತಪ್ಪದೇ ದಿನಾಲು ತೆಗೆದುಕೊಳ್ಳಲೇಬೇಕು. ದೇವತೆಗಳೆಲ್ಲರೂ ನಮಗೆ ಪೂಜ್ಯರು. ಇಂದ್ರಿಯ ನಿಯಾಮಕನಾದ ಇಂದ್ರ ಬೇಡವೆ? ಕಣ್ಣುಗಳ ನಿಯಾಮಕನಾದಂಥ ಸೂರ್ಯ ಬೇಡವೆ ನಿಮಗೆ? ಕಿವಿಗಳ ನಿಯಾಮಕರಾಗಿರ್ತಕ್ಕಂತಹ ಅಷ್ಟದಿಕ್ಪಾಲ ದೇವತೆಗಳು ಬೇಡವೆ ನಿಮಗೆ? ನಾಲಿಗೆಯನ್ನು ನೋಡಿಕೊಳ್ತಕ್ಕಂತಹ ಅಶ್ವಿನಿ ದೇವತೆಗಳು ಬೇಡವೆ? ಇಲ್ಲ ವರುಣ ಬೇಡವೆ? ಸುವಾಸನೆ ದುರ್ವಾಸನೆಗಳನ್ನು ತೆಗೆದುಕೊಳ್ತಕ್ಕಂಥ ನಾಸಿಕ ವಿಮಾನ ಅಶ್ವಿನಿ ದೇವತೆಗಳು ಬೇಡವೆ? ಯಾರು ಬೇಡ? ನಡೆಯುವ ಕಾಲಿನಲ್ಲಿರುವ ಜಯಂತ ಬೇಡವೆ? ಕೈಯಲ್ಲಿರುವ ದಕ್ಷ ಪ್ರಜಾಪತಿ ಬೇಡವೆ? ಎಲ್ಲರೂ ಬೇಕು. ಕೈನೂ ಬೇಕು, ಕಾಲು ಬೇಕು, ಕಿವಿನೂ ಬೇಕು, ಕಣ್ಣು ಬೇಕು, ನಾಲಿಗೆ ಬೇಕು, ಎಲ್ಲವೂ ಬೇಕು. ಆದ್ದರಿಂದಾಗಿ ವೈಷ್ಣವರು ಶಿವನ ಹೆಸರು ತೆಗೆದುಕೊಳ್ಳಬಾರದು ಅಂತನ್ನೋದು ಇದಕ್ಕೆ ವಿಷ್ಣು ಪಾಖಂಡಿಗಳು ಅಂತ ಹೇಳಿ ಕರೀತಾರೆ. ಶೈವರು ವಿಷ್ಣುವಿನ ಹೆಸರು ತೆಗೆದುಕೊಳ್ಳಬಾರದು ಅನ್ನೋದಕ್ಕೋಸ್ಕರ ಅವರಿಗೆ ಶಿವ ಪಾಖಂಡಿಗಳು ಅಂತೇಳಿ ಹೇಳ್ತಾರೆ. ಇವರು ನಾಸ್ತಿಕರೇ. ವಿಷ್ಣುವಿನನ್ನು ನಂಬದೇ ಇರುವ, ಶಿವನನ್ನು ನಂಬದೇ ಇರುವ ವ್ಯಕ್ತಿಗಳು ಯಾವುದೋ ಒಂದು ದೇವತೆ ಬಹಳ ಭಕ್ತರಾಗಿದ್ದರೂ ಕೂಡ ಅವರು ನಾಸ್ತಿಕರೇ, ಅವರು ಆಸ್ತಿಕರಲ್ಲ. ಮತ್ತು ಪರಮಾತ್ಮ ತನ್ನ ಭಕ್ತರನ್ನು ತಿಳಿದೋ ತಿಳಿಯದೆ ಮಾಡಿದ ಭಕ್ತರನ್ನು ಶ್ರೀಹರಿ ಉದ್ಧಾರ ಮಾಡ್ತಾನೆ. ಕರ್ನಾಟಕದಲ್ಲಿ ಊರಿನ ಹೆಸರು ನನಗೆ ನೆನಪಿಲ್ಲ, ಬಹುಶಃ ದಾವಣಗೆರೆ ಅಥವಾ ಹರಿಹರ ಇರಬೇಕು. ಅಲ್ಲಿ ಒಬ್ಬ ಶಿಲ್ಪಿ, ಅಲ್ಲೊಂದು ಗಿಡ, ಅಲ್ಲೊಂದು ಗುಡಿ, ಅದಕ್ಕೆ ಹರಿಹರ ಗುಡಿ ಅಂತೇಳಿ ಹೆಸರು. ಅರ್ಧ ಶಂಕರ ಅರ್ಧ ವಿಷ್ಣು. ಹರಿಹರ ಕ್ಷೇತ್ರದಲ್ಲಿ ಹರಿಹರ ಮೂರ್ತಿ ಇರಬೇಕು. ಒಬ್ಬ ಕಟ್ಟ ಶಿವಭಕ್ತ ಆ ಹರಿಹರ ಮೂರ್ತಿಯನ್ನು ದಿನಾಲು ಪೂಜೆ ಮಾಡ್ತಕ್ಕಂಥ ಅವನಿಗೆ ಶಂಕರನ ಶಿವನ ಮೇಲೆ, ರುದ್ರದೇವರ ಮೇಲೆ ಬಹಳ ಪ್ರೀತಿ. ಆದರೆ ವಿಷ್ಣುವಿನ ಮೇಲೆ ಅಷ್ಟೇ ದ್ವೇಷ. ಅದಕ್ಕೋಸ್ಕರ ಅವನು ಏನು ಮಾಡ್ತಿದ್ದ, ಅಭಿಷೇಕ ಮಾಡೋ ಮುಂದೆ ಇಟ್ಟು ಸಾವಕಾಶಾಗಿ ನೀರು ಹಾಕ್ತಿದ್ನಲ್ಲ, ಶಂಕರನ ಮೇಲಿನ ನೀರು ಬದಿಯಲ್ಲಿರುವ ವಿಷ್ಣುವಿನ ಪ್ರತಿಮೆಗೆ ಸ್ವಲ್ಪ ಹೋಗಬಾರ್ದು. ಒರೆಸುವಾಗಲೂ ಅಷ್ಟೇ, ತನ್ನ ಒರೆಸೋದ ವಿಷ್ಣುವಿಗೆ ಸ್ವಲ್ಪ ಕೂಡ ಟಚ್ ಆಗಬಾರ್ದು. ಮಂಗಳಾರತಿ ಮಾಡುವಾಗಲೂ ಸಹ ಹೀಗೆ ಕೈ ಹಿಡಿದು ರುದ್ರದೇವರು ನಮಸ್ಕಾರ ಮಾಡ್ತಿದ್ದ. ವಿಷ್ಣುವಿಗೆ ಇದರ ಬೆಳಕು ಹೋಗಬಾರ್ದು ಅಂತ ತಿಳ್ಕೊಳುತ್ತೆ. ರುದ್ರವಿಗೆ ಲಕ್ಷ್ಯ ವಿಷ್ಣುವಿನ ಮೇಲೆ, ಅವನ ಅರ್ಧ ಇದರ ಮೇಲೆ, ಅಲ್ಲಿ ತನಕ ಏನು ಹೋಗಬಾರ್ದು ಅಂತ ತಿಳ್ಕೊಳುತ್ತೆ. ಕೆಲವು ವರ್ಷವಾದ ನಂತರ ಅವನ ಎದುರಿನಲ್ಲಿ ವಿಷ್ಣು ಪ್ರತ್ಯಕ್ಷನಾದ. ಆಗ ಅವನು ಕೇಳ್ದ, ನಾನು ನಿನ್ನ ಕರೀಲೇ ಇಲ್ಲ, ನಿನ್ನ ಹೆಸರೇ ತೆಗೆದುಕೊಳ್ಳಲಿಲ್ಲ, ನೀ ಯಾಕೆ ಬಂದಿ? ಅದಕ್ಕೆ ಪರಮಾತ್ಮ ಹೇಳ್ದ, ನೀನು ಶಿವನ ಪೂಜೆ ಮಾಡುವಾಗ ನನ್ನ ಕಡೆಗೆ ನಿರ್ಲಕ್ಷ್ಯ ಇರ್ತಿತ್ತು.
ಅವನಿಗೆ ಅಭಿಷೇಕದ ನೀರು ನನ್ನ ಮೂರ್ತಿಗೆ ಬರಿಬಾರದು, ಆನಂತರ ವರ್ಷೋ ಮುಂದೆ ಆನಂತರ ಆ ಬಟ್ಟೆ ನನಗೆ ಹತ್ತಬಾರ್ದು. ಆದರೆ ನಿನಗೆಲ್ಲ ನನ್ನ ಮೂರ್ತಿಯ ಕಡೆಗೆ ಲಕ್ಷ್ಯ ಇತ್ತು. ತಿಳಿಯದೆ ನೀನು ನನ್ನನ್ನು ಭಕ್ತಿ ಮಾಡಿದ್ದೆ. ಶಂಕರನ ಮೇಲೆ ಹೂ ಏರಿಸುವಾಗ ಶಂಕರನ ಮೇಲೆ ನನ್ನ ಕಡೆಗೆ ಹೂ ನನ್ನ ಕಡೆ ಬರಬಾರ್ದು ಅಂತ ತಿಳ್ಕೊಂಡಂತೆ, ಹೂ ನನ್ನ ಹತ್ತಬಾರ್ದು ಅಂತ ತಿಳ್ಕೊಂಡಂತೆ. ಇಷ್ಟು ಏಕಾಗ್ರತೆಯಿಂದ ನನ್ನನ್ನು ಸೇವೆ ಮಾಡಿದ್ದರಿಂದ ನಾನು ನಿನಗೆ ಪ್ರತ್ಯಕ್ಷನಾಗಿದ್ದೆ ಅಂತ ಹೇಳಿ ಅಷ್ಟೊತ್ತಿಗೆ ಅದೇ ಮೂರ್ತಿಯನ್ನು ರುದ್ರದೇವರು ಪ್ರತ್ಯಕ್ಷರಾದರು. ಪ್ರತ್ಯಕ್ಷರಾಗಿ ತಮ್ಮ ಭಕ್ತನಿಗೆ ಹೇಳಿದರು, ಯಾವ ವಿಷ್ಣು ಬೇಡ ಅಂತಂತೆ ಅವನು ನಮ್ಮ ಅಜ್ಜ. ನನ್ನ ಅಜ್ಜನ ವಿಷ್ಣುವಿನ ಮಗ ಬ್ರಹ್ಮ, ಬ್ರಹ್ಮನ ಮಗ ನಾನು. ನನ್ನ ತಂದೆಯ ವಿರುದ್ಧ, ನಮ್ಮ ಅಜ್ಜನ ವಿರುದ್ಧ ನಾನು ಹೋಗ್ತೇನೆ, ಸಾಧ್ಯವಿದೆ, ಇದು ವಿಚಾರ ಮಾಡಿ. ಆದ್ದರಿಂದ ಭಕ್ತ, ಎಷ್ಟು ಏಕಾಗ್ರತೆಯಿಂದ ನನ್ನನ್ನು ನೆನೆಸಿದೆಯೋ ಅಷ್ಟೇ ಏಕಾಗ್ರತೆಯಿಂದ ಈ ವಿಷ್ಣುವಿನನ್ನು ಕೂಡ ನೆನೆಸು. ಶಿವನನ್ನು ನೆನೆಸಬೇಕು, ವಿಷ್ಣುವಿನನ್ನು ನೆನೆಸಬೇಕು. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಪರಮಾತ್ಮನನ್ನು ಪೂಜಿಸಬೇಕು, ರುದ್ರದೇವರನ್ನು ಪೂಜಿಸಬೇಕು. ಆದರೆ ಈ ವಿಷಯದಲ್ಲಿ ತಾರತಮ್ಯ ಗೊತ್ತಿರಬೇಕು. ವಿಷ್ಣು ಸರ್ವೋತ್ತಮ, ವಾಯು ಜೀವೋತ್ತಮ, ಶಿವ ವಿಷ್ಣು ಭಕ್ತೋತ್ತಮ. ಇದು ನೆನಪಿಟ್ಕೊಳ್ಳಿ. ಇನ್ಮೇಲೆ ನಾವೆಲ್ಲ ನಮ್ಮ ಸ್ಲೋಗನ್ ಸ್ವಾಮಿಗಳು ಬಂದಾಗ ನಮ್ಮಲ್ಲಿರುವಾಗ ಹೇಳ್ತಿರ್ತೀವಿ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಅದರ ಜೊತೆಯಲ್ಲಿ ಶಿವ ವಿಷ್ಣು ವೈಷ್ಣವೋತ್ತಮ ಅಥವಾ ಶಿವ ವಿಷ್ಣು ಭಕ್ತೋತ್ತಮ ಅಂತ ಹೇಳಿದರೆ ರುದ್ರದೇವರಿಗೆ ಬಹಳ ಸಂತೋಷವಾಗ್ತದೆ. ರುದ್ರದೇವರು ಅಥವಾ ಶಂಕರ ಅಥವಾ ಶಿವ ವಿಷ್ಣುವಿನ ಪರಮ ಭಕ್ತ ಅಂತ ತಿಳ್ಕೊಂಡು ಅಂತ ಹೇಳಿದರೆ ರುದ್ರದೇವರಿಗೆ ಬಹಳ ಪ್ರೀತಿ ಆಗ್ತದೆ. ಆದ್ದರಿಂದಾಗಿ ರುದ್ರದೇವರನ್ನು ಕೂಡ ನಾವು ತಪ್ಪದೇ ನೆನೆಸಬೇಕು. ಯಾಕೆ? ರುದ್ರದೇವರು ಮನೋನಿಯಾಮಕರು. ರುದ್ರದೇವರನ್ನು ನೆನೆಸದೇ ಇದ್ದರೆ ನಮಗೆ ದೇವರಲ್ಲಿ ಏಕಾಗ್ರತೆಯನ್ನು ಕೊಡೋದಿಲ್ಲ ರುದ್ರದೇವರು. ಅದಕ್ಕೋಸ್ಕರವೇ ದಾಸರು ಹೇಳಿದರು, ಕೈಲಾಸವಾಸ ಗೌರೀಶ ಈಶ, ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ, ಕೈಲಾಸವಾಸ ಗೌರೀಶ ಈಶ. ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ. ನೀರಿಗೆ ಬಿಡುವಾಗ ಮಧ್ಯದಲ್ಲಿ ಕಟ್ಕಟ್ಟಾಗಿ ಬೀಳ್ತದೆ, ಎಣ್ಣೆ ಹಾಕುವಾಗ ದಾರ ಒಂದು ಸೀದಾ ದಾರ ಇರ್ತದೆ. ಹಾಗೆ ಅಲ್ಲಿ ಇಲ್ಲಿ ವಿಭಾಗವಾಗದ ಏಕಾಗ್ರವಾದ ಭಕ್ತಿ ಪರಮಾತ್ಮನಲ್ಲಿ ಬೇಕು ಅಂತಿಕೊಂಡಂತಂದರೆ ಇಲ್ಲಿ ನಮ್ಮ ಮನಸ್ಸಿನಲ್ಲೇ ಕೂತ್ಕೊಂಡಿರ್ತಕ್ಕಂಥ ರುದ್ರದೇವರ ಅನುಗ್ರಹ ಬೇಕು. ಮನೋನಿಯಾಮಕರು ಈ ರುದ್ರದೇವರಿಗೆ ಮೃತ್ಯುಂಜಯ ಅಂತ ತಿಳ್ಕೊಂಡಂತ ಹೇಳಿಸ್ತಾರೆ. ರೋಗಹರ ಮೃತ್ಯುಂಜಯ ಅಂತ ತಿಳ್ಕೊಂಡಂತ ಹೇಳಿಸ್ತಾರೆ. ಯಾಕೆ? ನಮಗೆ ರೋಗ ತಂದು ಕೊಡುವವರು, ನಮಗೆ ಅಪಮೃತ್ಯು ಮೊದಲಾಗಳನ್ನು ಬರುವಂತೆ ಮಾಡುವವರು ರುದ್ರದೇವರು. ಪರಮಾತ್ಮ ಅಧಿಕಾರ ಕೊಟ್ಟಿದ್ದಾನೆ. ಆದ್ದರಿಂದಾಗಿ ನಮ್ಮ
ಮನೋನಿಯಾಮಕನಾದ್ದರಿಂದಾಗಿ ನಮ್ದೆಲ್ಲ ಮಾನಸಿಕವಾಗಿಯೂ ಮಾಡಿದ ಪಾಪ ರುದ್ರದೇವರು ತಮ್ಮ ಡೈರಿಯಲ್ಲಿ ಬರೆದಿಡ್ತಾರೆ. ತಿಳಿಯದೆ ಮಾಡಿದ ಪಾಪ, ತಿಳಿದು ಮಾಡಿದ ಪಾಪಗಳು ಎಲ್ಲವನ್ನು ಬರೆದಿಡ್ತಾರೆ. ಆ ಪ್ರಕಾರ ಪಾಪ ಮಾಡಿದಂತೆ ಆಯುಷ್ಯ ಕಡಿಮೆ ಮಾಡ್ತಾ ಹೋಗ್ತಾರೆ. ಆಮೇಲೆ ಆ ಪಾಪದ ಫಲವಾಗಿ ಅನೇಕ ರೋಗಗಳನ್ನು ಇತ್ಯಾದಿಗಳು ಬರಲಿಕ್ಕೆ ಪ್ರಾರಂಭ ಮಾಡುತ್ತೆ. ರೋಗಹರ ಕೈಲಾಸವಾಸ ಅಂತೇಳಿ ಒಂದು ಹಾಡು ಕೂಡ ಇದೆ. ಕೇವಲ ಸಾಮಾನ್ಯ ರೋಗಹರ ಅಲ್ಲ, ಭವರೋಗವನ್ನು ದೂರ ಮಾಡಲಿಕ್ಕೆ ಸಂಪೂರ್ಣ ನಮಗೆ ಮಾರ್ಗದರ್ಶನ ಮಾಡತಕ್ಕಂಥವರು ರುದ್ರದೇವರು. ಇಂಥ ರುದ್ರದೇವರಿಗೆ ಶಿವ ಅಂತ ತಿಳ್ಕೊಂಡು ಹೆಸರು. ಸುಮ್ಮನೆ ಬರಲಿಲ್ಲ. ಶಿವ ಅಂತಂದರೆ ನಮಗೆ ಎಲ್ಲ ರೀತಿ ಒಳ್ಳೆಯತನ, ನಮಗೆಲ್ಲ ಒಳ್ಳೆಯದಾಗಬೇಕಂದ್ರೆ ಕಲ್ಯಾಣ ಅಂತ ತಿಳ್ಕೊಂಡು ಹೆಸರು. ಶಬ್ದದ ಉತ್ಪತ್ತಿ ಶಿವಂ ಕಲ್ಯಾಣಂ ವಿದ್ಯತೆ ಅಸ್ಯ ಇತಿ. ಇವನಲ್ಲಿ ಸಂಪೂರ್ಣ ಜಗತ್ತಿಗೆ ಮಂಗಲವನ್ನು ಕೊಡುವ ಸಾಮರ್ಥ್ಯ ಇದೆ. ಆದ್ದರಿಂದಾಗಿ ಶಂಕರನಿಗೆ ಶಿವ ಅಂತ ಹೆಸರು. ಅಥವಾ ಶೇರತೆ ಅವತಿಷ್ಠಂತೆ ಅಷ್ಟಗುಣ ಅಸ್ಮಿನ್ ಇತಿ ಶಿವ. ಅಣಿಮ ಮಹಿಮ ಗರಿಮ ಲಗಿಮ ಎಲ್ಲ ಅಷ್ಟಸಿದ್ಧಿಗಳು ಕರತಲಾಮಲಕವಾಗಿರ್ತಕ್ಕಂಥ ವ್ಯಕ್ತಿ ಎಂದು ಹೆಸರು. ಅಂತಹ ಶಿವನ ಭಕ್ತರು ನಾವಾಗಬೇಕು. ಅದೆಲ್ಲ ಸರಿ, ಶಿವನ ಭಕ್ತಿ ಮಾಡಬೇಕು, ಶಿವನ ಭಕ್ತಿ ಮಾಡ್ರಿ ಅಂತ ಕೂಡ ಹೇಳ್ತಾ ಇದ್ದೀರಲ್ಲ. ನೀವು ವೈಷ್ಣವರು ಶಿವರಾತ್ರಿ ದಿನ ಹೋಳಿಗೆ ಹಬ್ಬ ಮಾಡಿ, ಹೋಳಿಗೆ ಪಕ್ವಾನ್ನ ಮಾಡಿ ಊಟ ಮಾಡ್ತೀರಿ. ಪಾಪ ಶಿವಭಕ್ತರು ರಾತ್ರೆಲ್ಲ ಉಪವಾಸ ಮಾಡಿ, ಹಗಲು ರಾತ್ರಿ ಉಪವಾಸ ಮಾಡಿ ಮರುದಿವಸ ಪಾಲನೆ ಮಾಡ್ತಾರೆ. ಕೃಷ್ಣಾಷ್ಟಮಿ ಮುಂದೆ ನೀವು ರಾತ್ರಿಯವ್ರು ಕೂತ್ಕೊಳ್ತಿರೋ ಇಲ್ಲೋ? ಈಗ ಕೂತ್ಕೊಳ್ಬಾರ್ದು ಅನ್ನೋ ಪ್ರಶ್ನೆಗೆ ಒಂದು ಮಾತು ನೆನಪಿಟ್ಕೊಳ್ಬೇಕು. ಶಿವರಾತ್ರಿ ರುದ್ರದೇವರನ್ನು ಕುರಿತು ಆವಾಹನೆ ಪೂಜೆಗಳನ್ನು ಮಾಡಬೇಕು. ಯಾಕೆ? ಕೆಲವರೇನು ಹೇಳ್ತಾರೆ, ಸಮುದ್ರ ಮಂಥನದ ಸಂದರ್ಭದಲ್ಲಿ ಬಂದಿರತಕ್ಕಂಥ ಹಾಲಾಹಲ ವಿಷ ಆ ವಿಷವನ್ನು ಜಗತ್ತಿಗೆ ಹಾನಿಯಾಗಬಾರದು ಅಂತ ತಿಳ್ಕೊಂಡು ಅಂತೇಳಿ ಹಾಲಾಹಲ ವಿಷವನ್ನು ಘಟ ಕುಡಿಯುವಾಗ ರುದ್ರದೇವರು ನಾನು ಜಗತ್ತಿಗೆ ಉಪಕಾರ ಮಾಡ್ತೇನೆ, ನನಗೊಂದು ಸ್ವಲ್ಪ ಕೊಡಿ ಅಂತ ತಿಳ್ಕೊಂಡಂದಾಗ ಆಗ ಒಂದು ಹನಿ ವಿಷವನ್ನು ಕೈಲಿ ಹಾಕಿ ತಿಕ್ಕಿ ಸ್ವಲ್ಪ ಭಾಗವನ್ನು ಬಂಗಾರದ ಬಟ್ಟಲಿನಲ್ಲಿ ರುದ್ರದೇವರೇ ಕೊಟ್ಟಿದ್ದಾರೆ. ಆದರೆ ಅದು ಕಲಿ ಸ್ವರೂಪ. ರುದ್ರದೇವರನ್ನು ಮೀರಿ ಇರುವ ಶಕ್ತಿ ಕಲಿಯದು. ಅದಕ್ಕೆ ಅವನು ಎಲ್ಲ ಉಪವಾಸ ಮಾಡ್ತಾರೆ. ಯಾಕೆ ಹೀಗೆ? ಗೋಕುಲಾಷ್ಟಮಿ ಉಪವಾಸ ಮಾಡ್ತೀವಿ,
ಭೇದ ಮಾಡೋದಿಲ್ಲ ನೀವು. ಕೃಷ್ಣನಿಗೆ ಉಪವಾಸ, ಶಂಕರನಿಗಿಲ್ಲ, ಆಗಲ್ಲ. ಶಿವರಾತ್ರಿ ಉಪವಾಸ ಮಾಡಬೇಕು ಅಂತ ಎಲ್ಲಿದೆ? ಕೆಲವು ಪುರಾಣಗಳಲ್ಲಿ ಬರ್ತಾರೆ, ಶಿವರಾತ್ರಿ ಉಪವಾಸ ಮಾಡಿ ರಾತ್ರಿ ಎಲ್ಲ ಎಚ್ಚರವಿರಿ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ, ಅದಕ್ಕೆ ಅದ್ರ ಜೊತೆಗೆ ಒಂದು ಪ್ರಮಾಣವನ್ನು ಕೂಡ ಕೊಡ್ತಾರೆ. ಆ ಪ್ರಮಾಣವನ್ನು ಧರ್ಮಶಾಸ್ತ್ರದಿಂದ ಕೃಷ್ಣಾಚಾರ್ಯ ಸ್ಮೃತಿಯುಕ್ತದಲ್ಲಿ ಹೇಳ್ತಾರೆ. ಶಿವರಾತ್ರಿ ಉಪವಾಸ ಅಂತಿಕೊಂಡಂತನಿದೆ, ಏತತ್ ಅಬ್ರಹ್ಮಣ್ಯ ವಿಷಯಂ, ಇದು ಬ್ರಾಹ್ಮಣರಿಗೆ ಸಂಬಂಧಿಸಿರ್ತಕ್ಕಂಥದ್ದಲ್ಲ ಶಿವರಾತ್ರಿ ಉಪವಾಸ. ಯಾಕೆ ಅಂತಿಕೊಂಡಂತಂದ್ರೆ, ಶಿವರಾತ್ರಿ ಕೃಷ್ಣಾಷ್ಟಮಿ ಉಪವಾಸ ಇರ್ತೇವೆ. ಯಾಕೆ? ಕೃಷ್ಣ ಅವತರಿಸಿದ್ದು ಸೂರ್ಯಾಸ್ತದ ಮೇಲೆ ಸಮಯದಲ್ಲಿ, ಮಧ್ಯರಾತ್ರಿ ಸಂಬಂಧದ್ದು. ರುದ್ರದೇವರು ಹುಟ್ಟಿದ್ದು ಹಗಲಿನಲ್ಲಿ 9 ಗಂಟೆ 10 ಗಂಟೆಗೆ. ಆದ್ದರಿಂದಾಗಿ ಆ ಕಾನ್ಸೆಪ್ಟ್ ನಾವು ಗೊತ್ತಿರಬೇಕು. ಇನ್ನೊಂದು, ಶಿವರಾತ್ರಿ ಶಿವ ಮತ್ತು ಪಾರ್ವತಿಯರು ವಿವಾಹವಾದ್ದನ್ನ ಅಂತ ತಿಳ್ಕೊಂಡಂತೆ. ದೇವರು ಬೆಳಿಗ್ಗೆ ಅವತರಿಸಿದ್ರಿಂದ ಅವರಿಗೆ ಅವತಾರ ಕಾಲದ ಹೇಗೆ ರಾಮನವಮಿಯಲ್ಲಿ ರಾಮದೇವರು 11-12 ಗಂಟೆಗೆ ಅವತರಿಸಿದರು ಅಂತೇಳಿ ಅಲ್ಲಿವರೆಗೆ ನೈವೇದ್ಯ ಮಾಡಿ ಆನಂತರ ನಾವು ಪ್ರಸಾದ ಸ್ವೀಕಾರ ಮಾಡ್ತೇವೆ. ಅದೇ ರೀತಿಯಾಗಿ ಸ್ವೀಕಾರ ಮಾಡ್ತೇವೆ. ಕೆಲವರು ಹೇಳ್ತಾರೆ ಶಿವರಾತ್ರಿ ಪ್ರಾರಂಭವಾದದ್ದು ರುದ್ರದೇವರ ಜನ್ಮದಿನ, ಅದರಿಂದ ಶಿವರಾತ್ರಿ ಅಂತ ಹೇಳ್ತಾರೆ. ಇನ್ನು ಕೆಲವರು ಹೇಳ್ತಾರೆ ಮದುವೆ ದಿನ ಅಂತ ಕೆಲವರು ಹೇಳ್ತಾರೆ. ಕೆಲವರು ಹೇಳ್ತಾರೆ ರುದ್ರದೇವರು ವಿಷಪ್ರಾಶನ ಮಾಡಿದ ದಿನ ಅಂತ ತಿಳ್ಕೊಂಡಂತಾರೆ. ಆದರೆ ಇವುಗಳಲ್ಲಿ ಒಂದೆರಡಕ್ಕೆ ಎಲ್ಲೂ ಪ್ರಮಾಣ ಸಿಕ್ಕೋದಿಲ್ಲ. ಯಾಕೆ ಅಂತ ತಿಳ್ಕೊಂಡಂತಂದ್ರೆ ಅದ್ರ ಬಗ್ಗೆ ಸ್ಪಷ್ಟ ಪ್ರಮಾಣವಿಲ್ಲ. ಆದರೆ ವಾಮನ ಪುರಾಣದಲ್ಲಿ ಒಂದು ಬಹಳ ಅಪರೂಪದ ವಿಷಯ ಸಿಗ್ತದೆ. ರುದ್ರದೇವರು ಸೃಷ್ಟಿ ಮಾಡಿದ ಅಕರಾಳ ವಿಕರಾಳ ರೂಪದ ಗಣಗಳು, 700 ಕೋಟಿ ಪ್ರಮಥ ಗಣಗಳು ರುದ್ರದೇವರ ಶಿಷ್ಯರು. ಒಂದು ದಿವಸ ಅವರು ರುದ್ರದೇವರ ಹತ್ರ ಬಂದು, ಅಂದರೆ ಶಿವರಾತ್ರಿ ದಿವಸ ಬಂದು, ನಾವು ನಿಮ್ಮನ್ನು ನಮ್ಮ ಸ್ವಾಮಿ ಅಂತ ತಿಳ್ಕೊಂಡಿದ್ದೇವೆ, ನಮ್ಮ ಆರಾಧ್ಯ ದೇವರು ನೀವೇ ಅಂತ ನಾವು ತಿಳ್ಕೊಂಡಿದ್ದೇವೆ, ನೀವೇ ಸರ್ವೋತ್ತಮರು ಅಂತ ನಾವು ಭಾವಿಸಿದ್ದೆ. ಆದರೆ ನೀವು ಯಾವಾಗಲೂ ಧ್ಯಾನ ಮಾಡ್ತಾ ಇರ್ತೀರಿ, ಜಪ ಮಾಡ್ತಾ ಇರ್ತೀರಿ, ನೀವು ಸರ್ವೋತ್ತಮರು ಅಂತಂದಮೇಲೆ ಧ್ಯಾನ ಯಾಕೆ ಮಾಡಬೇಕು? ನೀವು ಸರ್ವೋತ್ತಮರು ಅಂತ ತಿಳ್ಕೊಂಡಂತಂದ ಕ್ಷಣಕ್ಕೇನೆ ಯಾರು ಜಪ ಮಾಡ್ತಾ ಇದ್ದೀರಿ ಅಂತ ಹೇಳಿ ಪ್ರಮಥಗಣಗಳು ಪ್ರಶ್ನೆ ಮಾಡಿದಾಗ ಆ ಕಾಲಕ್ಕೆ ರುದ್ರದೇವರು ಹೇಳ್ತಾರೆ, ನಾನು
ಭಸ್ಮರೂಪವಾದ ಬೂದಿಯಂತೆ ಕಾಣುವ ಒಂದು ವಿಶಾಲವಾದ ಶರೀರವನ್ನು ನಾನು ತೆಗೆದುಕೊಳ್ತೇನೆ. ನೀವು ಖಡ್ಗೋ ಚಾಕುನೋ ಮತ್ತೆ ಏನು ತಗೊಳ್ತೀರೋ ತೆಗೆದುಕೊಳ್ಳಿ. ನನ್ನ ಶರೀರವನ್ನು ನೀವು ಕತ್ತರಿಸಿದಾಗ ಅಲ್ಲಿಂದ ಯಾವ ಧ್ವನಿ ಬರ್ತದೆ, ಆ ಧ್ವನಿ ಏನು ಬರ್ತದೆ, ಅವನು ನನ್ನ ಆರಾಧ್ಯ ದೇವತೆ ನೀವು ತಿಳ್ಕೊಳ್ಬೇಕು. ವಾಮನ ಪುರಾಣದಲ್ಲಿ ಬಂದಿರತಕ್ಕಂಥ ಸಂದರ್ಭ. ಆಗ ರುದ್ರದೇವರು ಒಂದು ವಿಶಾಲವಾದ ಶರೀರವನ್ನು ತೆಗೆದುಕೊಂಡು ಮೈಯೆಲ್ಲ ಭಸ್ಮ ಬಳಿದುಕೊಂಡು ಸಂಪೂರ್ಣ 100 ಮೈಲಿನಷ್ಟು ಉದ್ದವಾದ ಶರೀರೂಪದಿಂದ ಬಿದ್ದರು. ಮೊದಲೇ ಆಜ್ಞೆ ಮಾಡಿದರು, ನೀವು ರುದ್ರದೇವರು ಕಟ್ ಮಾಡಬೇಕು. ಹೆಂಗೆ? ಅದು ನನ್ನ ಕೃತ್ರಿಮ ಶರೀರ, ಕಟ್ ಮಾಡಿದ್ರೆ ನಡೀತದೆ, ಕಟ್ ಮಾಡಿ. ಆಗ ಪ್ರಮಥಗಣಗಳು ಒಂದೊಂದು ರೋಮಕೋಪವನ್ನು ಕಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಕಟ್ ಮಾಡ್ತಾರೆ ಅಲ್ಲಿ ಧ್ವನಿ ಬರ್ತದೆ, ರಾಮ್ ರಾಮ್, ಶ್ರೀರಾಮ್ ಜಯ ರಾಮ್, ರಾಮ್ 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 ಅಂತ ತಿಳ್ಕೊಂಡಂತೇಳಿ ಧ್ವನಿ ಬರ್ತದೆ. ಆಗ ಮತ್ತೆ ಅವರಿಗೆ ಪ್ರಾರ್ಥನೆ ಮಾಡಿದ್ದಾರೆ, ನಿಮ್ಮ ಶರೀರದಲ್ಲೂ ಪೂರ್ತಿ ಎಲ್ಲ ಕಡೆಗೂ ರಾಮ ರಾಮ ಅಂತ ಬಂತು. ಇಂಥ ರಾಮದೇವರು ಪರಮ ಭಕ್ತರಾಗಿರ್ತಕ್ಕಂಥ ನೀವು ಅಂದ ಮೇಲೆ ಸರ್ವೋತ್ತಮ ರಾಮದೇವರಲ್ಲವೇನು? ರಾತ್ರಿಯೇ ಅಲ್ಲ, ಹೆಚ್ಚಿನ ರಾತ್ರಿಯ ಭಾಗದಲ್ಲಿ ಪ್ರಮಥಗಣಗಳಿಗೆ ಉಪದೇಶ ಮಾಡಿ ನನ್ನ ಆರಾಧ್ಯ ದೇವನ ಹೆಸರು ನನ್ನ ಕಣಕಣದಿಂದ ಬರ್ತದೆ, ನನ್ನ ಶರೀರದ ಒಂದೊಂದು ರೋಮದಿಂದಲೂ ಹೊರಗೆ ಬೀಳುವ ಶಬ್ದ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ. ನನ್ನ ಹೆಂಡತಿಗೋಸ್ಕರ ಹೇಳೋದಕ್ಕೋಸ್ಕರ ನಾನು ರಚಿಸಿದ ಶ್ಲೋಕ ಇದು. ಆ ರೀತಿಯಾಗಿರ್ತಕ್ಕಂಥ ರಾಮ 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 ಶಬ್ದ ನಿಮಗೆ ಗೊತ್ತಿದೆ. ಆ ಶಿವರಾತ್ರಿಯ ದಿನ ರಾತ್ರಿಯೆಲ್ಲ ಆ ದೊಡ್ಡ ಶರೀರವನ್ನು 700 ಕೋಟಿ ಪ್ರಮಥಗಣಗಳು ಖಡ್ಗ ತೆಗೆದು ತುಂಡು ಮಾಡ್ತಾ ಇದ್ದರೆ ಆ ಪ್ರತಿಯೊಂದು ಕತ್ತರಿಸಿದಾಗಲೂ ಶ್ರೀರಾಮ್ 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 ಅಂತ ಹೆಸರು ಬರ್ತಿತ್ತಂತೆ. ಅಂದಿನಿಂದ ಪ್ರಮಥಗಣಗಳು ಕೂಡ ರಾಮದೇವರ ಪರಮಭಕ್ತರ. ಅಷ್ಟೇ ಅಲ್ಲ, ರುದ್ರದೇವರು ಕಾಶಿವಾಸಿಗಳು, ಕಾಶಿಯಲ್ಲಿರ್ತಕ್ಕಂಥವರು, ಕಾಶಿ ವಿಶ್ವೇಶ್ವರ ರೂಪದಿಂದ ಆ ಸಂಪೂರ್ಣ ಪರಿಸರದಲ್ಲಿ ಯಾರು ಪ್ರಾಣ ಬಿಡ್ತಾರೆ ಅವರಿಗೆ ರುದ್ರದೇವರು ಕೊನೆ ಕಾಲದಲ್ಲಿ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ ಅಂತಕ್ಕಂಥ ಒಂದು ತಾರಕ ಮಂತ್ರ. ಇದು ರಾಮದೇವರ ನಮ್ಮನ್ನು ಸಂರಕ್ಷಣೆ ಮಾಡುವ ಮಂತ್ರ. ಆದ್ದರಿಂದಾಗಿ ಈ ತಾರಕವನ್ನು ಉಪದೇಶ ಮಾಡ್ತಾರೆ. ಅಲ್ಲಿಯ ವಾಸಿಗಳು ಮೃತರಾಗುವಾಗ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಅಂತ ತಿಳ್ಕೊಂಡಂತ ಹೇಳ್ತಾ ಪ್ರಾಣ ಬಿಡ್ತಾರೆ. ಅದಕ್ಕೋಸ್ಕರ ನಮ್ಮ ಹಿರಿಯರು ಒಂದು ಗಾದೆ ಮಾತು ಬಿದ್ದಿತ್ತು, ಕೇಳ್ಕೊಂಡು ಬಂದಿದ್ದು. ರಾಮ ರಾಮ ಶಬ್ದವನ್ನು ಯಾವಾಗಲೂ ಹೇಳ್ತಾ ಇರಬೇಕು. ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಅನಾನುಕೂಲತೆ ನಮಗಾಗೋದಿಲ್ಲ. ಇದನ್ನು ನೆನಪಿಟ್ರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ವಲ್ಯಂ ರಾಮನಾಮ ವರಾನನೆ.
ಶ್ರೀ ರುದ್ರದೇವರು ರಾಮದೇವರು ಎಷ್ಟು ಭಕ್ತರು ಅಂತ ತಿಳ್ಕೊಂಡಂತಂದರೆ ಅವರ ಭಕ್ತಿ, ಅವರ ಸಂದರ್ಭ, ಸತೀದೇವಿಯು ರುದ್ರದೇವರ ಹೆಂಡತಿ, ಅವಳೆ ಮುಂದೆ ಪಾರ್ವತಿ ಆಗ್ತಾಳೆ, ದಕ್ಷ ಪ್ರಜಾಪತಿಯ ಮಗಳು. ಸತೀದೇವಿಯು ಬಹಳ ಭಕ್ತಿಯಿಂದ ರುದ್ರದೇವರ ಸೇವೆಯನ್ನು ಮಾಡ್ತಾಳೆ. ಅನೇಕ ದಿನ ಅವಳು ಸೇವೆ ಮಾಡಿದ ನಂತರ ರುದ್ರದೇವರು ಸಂತುಷ್ಟರಾಗಿ ಕೇಳ್ತಾರೆ, ಸತೀದೇವಿ ಯಾಕೆ ಇಷ್ಟು ಭಕ್ತಿಯಿಂದ ನನ್ನ ಪೂಜೆಯನ್ನು ಮಾಡ್ತಾ ಇದ್ದೆ? ಇಲ್ಲ, ನನಗೆ ಆತ್ಮೋದ್ಧಾರಕ್ಕೆ ಬೇಕಾಗಿರ್ತಕ್ಕಂತಹ ನನಗೆ ಸಿಗಬೇಕಾದ ಮೋಕ್ಷ ಅಂತ ತಿಳ್ಕೊಂಡಂತೇನಿದೆ, ಅದು ನನಗೆ ಸಿಗಬೇಕಾಗಿದ್ದರೆ ನಾನು ಯಾವ ಮಂತ್ರವನ್ನು ಜಪ ಮಾಡಲಿ ಅಂತ ಕೇಳಿದಾಗ ಆಗ ರುದ್ರದೇವರು ಹೇಳಿದ ಮಂತ್ರ ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಎಲೆ ವರಾನನೆ, ಸುಂದರಿಯಾದ ನನ್ನ ಪತ್ನಿಯಾಗಿರ್ತಕ್ಕಂಥ ಸತೀದೇವಿಯೇ, ಯಾವ ಮಂತ್ರ ಬೇಕು ಅಂತ ಕೇಳಿದೆಲ್ಲ, ನಾನು ಯಾವಾಗಲೂ ಹೇಳುವ ಮಂತ್ರ ಇದು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಒಂದು ಸಲ ರಾಮ ಅಂದರೆ 1000 ಸಲ ಪರಮಾತ್ಮನ ಹೆಸರು ತೆಗೆದುಕೊಂಡಷ್ಟು ಪುಣ್ಯ ಬರ್ತದೆ. ಸಹಸ್ರನಾಮ ತತ್ತುಲ್ಯಂ, ಇದರರ್ಥ ನೀವು ವಿಷ್ಣು ಸಹಸ್ರ ಹೇಳೋದು ಬಿಡಬೇಕು ಅಂತಲ್ಲ, ರಾಮನಾಮದ ಮಹಿಮೆ ಅಷ್ಟಿದೆ ಅಂತ ತಿಳ್ಕೊಂಡಂತ ಅರ್ಥ. ಅದಕ್ಕೋಸ್ಕರವೇ ದಾಸರು ಕೂಡ ಅದೇ ಮಾತ್ರ ಹೇಳಿದರು, ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಮನುಜ, ಸೋಮಶೇಖರನು ತನ್ನ ಸತಿಗೆ ಪೇಳಿದ ಮಂತ್ರ ರಾಮ ಮಂತ್ರ ಅಂತ ತಿಳ್ಕೊಂಡಂತ ಹೇಳಿ. ಇಂಥ ರಾಮ ಮಂತ್ರದ ಪರಮೋಪಾಸಕರು ರುದ್ರದೇವರು. ರುದ್ರದೇವರ ಅವತಾರ ಬೆಳಿಗ್ಗೆ ಆದದ್ದರಿಂದಾಗಿ ರಾತ್ರಿ ಉಪವಾಸ ಮಾಡುವ ಕಾರಣವಿಲ್ಲ. ಆದರೆ ಯಾರಿಗೆ ರಾಮನ ಮೇಲೆ ಭಕ್ತಿ ಇಲ್ಲ ಅಂಥವರು ರಾತ್ರಿಯೆಲ್ಲ ಅಂದು ಆ ಕೃತ್ರಿಮ ಶರೀರವನ್ನು ಕಟ್ ಮಾಡ್ತಾ ಅಲ್ಲಿ ಹುಟ್ಟತಕ್ಕಂಥ ಪ್ರತಿಯೊಂದು ರಾಮ್ ಶ್ರೀರಾಮ್ ಜಯರಾಮ್ ರಾಮ್ ರಾಮ್ ಅಂತಕೊಂಡಂಥ ಹೆಸರು ಪರೀಕ್ಷೆ ಮಾಡೋದಕ್ಕೆ ರಾತ್ರಿಯೆಲ್ಲ ಪ್ರಮಥಗಳನ್ನು ಕೂತ್ಕೊಂಡ್ರಲ್ಲ, ಅದರ ಸಂಕೇತವಾಗಿ ಬ್ರಾಹ್ಮಣರನ್ನು ಬಿಟ್ಟು ಉಳಿದವರು ಶಿವರಾತ್ರಿಯ ದಿವಸ ಹಗಲು ರಾತ್ರಿ 2 ವೇಳೆ ಉಪವಾಸ ಮಾಡಬೇಕು ಅಂತ ತಿಳ್ಕೊಂಡಂತೇನೆ. ಅವರಿಗೆ ಅದು ಕಂಪಲ್ಸರಿ. ಈ ಉಪವಾಸದ ವಿಷಯ ಏತತ್ ಅಬ್ರಹ್ಮಣ್ಯ ವಿಷಯಂ. ಹಾಗಾಗಿ ಬ್ರಾಹ್ಮಣರಾಗದೇ ಇರತಕ್ಕಂಥವರು ತಪ್ಪದೆ, ಯಾಕೆಂತಂದರೆ ಅವರಿಗೆ ನಮ್ಮ ಗ್ರಂಥಗಳನ್ನು ಓದುವ ಅವಕಾಶ ಸಿಕ್ಕಿರೋದಿಲ್ಲ, ವಿಷ್ಣು ಸರ್ವೋತ್ತಮತ್ವ ಗೊತ್ತಿರೋದಿಲ್ಲ. ಅದಕ್ಕೋಸ್ಕರ 24 ತಾಸು ರುದ್ರದೇವರು ಎಷ್ಟು ಸಮರ್ಥರು, ರುದ್ರದೇವರ ಮಹಿಮೆ ಎಷ್ಟಿದೆ ಅನ್ನೋದ್ರ ಜೊತೆಯಲ್ಲಿ ಇಷ್ಟು ಮಹಿಮೆ, ಈ ಸಾಮರ್ಥ್ಯ ರುದ್ರದೇವರಿಗೆ ಯಾರಿಂದ ಬಂತು ಅದನ್ನು ತಿಳಿದುಕೊಳ್ಳಿ ಅಂತೇಳಿ ಪ್ರಮಥಗಣಗಳನ್ನು ರಾತ್ರೆಲ್ಲ ಕೂತು ರುದ್ರದೇವರ ಪ್ರವಚನ ಕೇಳಿ ಆನಂತರ ಅವರ ಶರೀರದಿಂದ ಬರುವ ರಾಮಮಂತ್ರವನ್ನು ಶ್ರವಣ ಮಾಡಿ ಏನೊಂದು ಜ್ಞಾನ ಪಡೆದರು. ಅದರ ನೆನಪಿಗಾಗಿ ಶಿವರಾತ್ರಿ ಹಬ್ಬ ಮಾಡಲಾಗ್ತದೆ. ಈ ರುದ್ರದೇವರಿಗೆ ಅವರನ್ನು ಪೂಜೆ ಮಾಡುವ ಸ್ಥಳಗಳು ಯಾವುದು ಅಂತ ತಿಳ್ಕೊಂಡಂತಂದರೆ, ಪೃಥ್ವಿಯಲ್ಲಿ
ರುದ್ರದೇವರನ್ನು ಶರ್ವ ಅಂತ ಅನ್ನೋ ಹೆಸರಿನಿಂದ ಪೂಜೆ ಮಾಡಬೇಕು. ಆ ನಂತರ ಈ ರುದ್ರದೇವರನ್ನು ಆರಾಧನೆ ಮಾಡಿ ತನ್ನ ಸಾಮರ್ಥ್ಯವನ್ನು ಪಡೆದ ವ್ಯಕ್ತಿ ಶನಿ. ಆ ನಂತರ ನೀರಿನಲ್ಲಿ ರುದ್ರದೇವರನ್ನು ಪೂಜೆ ಮಾಡಬೇಕಾಗಿದ್ದರೆ ಭವ ಅಂತನೂ ಹೆಸರಿನಿಂದ ಪೂಜೆ ಮಾಡಬೇಕು. ಈ ವ್ಯಕ್ತಿಯನ್ನು ಪೂಜೆ ಮಾಡಿ ತನ್ನ ಗೃಹಸ್ಥಾನವನ್ನು ಪಡೆದ ವ್ಯಕ್ತಿ ಶುಕ್ರ. ಅಗ್ನಿಯಲ್ಲಿ ರುದ್ರದೇವರನ್ನು ಪೂಜೆ ಮಾಡಬೇಕಾಗಿದ್ದರೆ ರುದ್ರ ಅಂತ ಹೆಸರಿನಿಂದ ಪೂಜಿಸಬೇಕು. ಈ ಅಗ್ನಿಯಲ್ಲಿ ರುದ್ರದೇವರನ್ನು ಉಪದೇಶ ಮಾಡಿ ವಿಶಿಷ್ಟ ಸ್ಥಾನವನ್ನು ಪಡೆದ ವ್ಯಕ್ತಿ ಲೋಹಿತಾಂಕ, ಅಂದರೆ ಮಂಗಳ, ಕುಜ. ಗಾಳಿಯಲ್ಲಿ ರುದ್ರದೇವರನ್ನು ಪೂಜೆ ಮಾಡಬೇಕಾಗಿದ್ದರೆ ಉಗ್ರ ಅಂತ ಹೆಸರಿನಿಂದ ಪೂಜೆ ಮಾಡಬೇಕು. ಮನೋಜ ಪರಮಾತ್ಮನ ಮನಸ್ಸಿನಿಂದ ಹುಟ್ಟಿದ ವ್ಯಕ್ತಿ ಕಾಮದೇವ. ಈ ರುದ್ರದೇವರನ್ನು ಆರಾಧನೆ ಮಾಡಿ ತನ್ನ ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾನೆ. ಆಕಾಶ ತತ್ವದಲ್ಲಿ ರುದ್ರದೇವರನ್ನು ಪೂಜೆ ಮಾಡಬೇಕು ಅಂತಿದ್ರೆ ಭೀಮ ಅಂತನೂ ಹೆಸರಿನಿಂದ ಪೂಜೆ ಮಾಡಬೇಕು. ಈ ರುದ್ರದೇವರನ್ನು ಆರಾಧನೆ ಮಾಡಿ ತನ್ನ ವಿಶಿಷ್ಟ ಸ್ಥಾನ ಪಡೆದ ವ್ಯಕ್ತಿ ಸ್ಕಂದ, ಅವರ ಪುತ್ರನಾಗಿ ಹುಟ್ಟುತ್ತಾನೆ. ಆನಂತರ ಸಕಲ ಭೌತಿಕ ಪದಾರ್ಥಗಳಲ್ಲಿ ಪರಮಾತ್ಮನ ಪೂಜೆ ಮಾಡಬೇಕು ಅಂತ ತಿಳ್ಕೊಂಡಿದ್ದರೆ ಅವನಿಗೆ ಪಶುಪತಿ ಅಂತ ತಿಳ್ಕೊಂಡಂತ ಹೆಸರು. ಅದರಿಂದ ಪೂಜೆ ಮಾಡಬೇಕು. ಪಶುಪತಿ ಅಂತ ಹೆಸರಿನಿಂದ ಪೂಜೆ ಮಾಡ್ತಿರ್ತಕ್ಕಂಥವರಿಗೆ ಉತ್ತಮ ಸಂತಾನ ಪ್ರಾಪ್ತಿಯಾಗ್ತದೆ. ಈಶಾನದಲ್ಲಿ ಸೂರ್ಯನಲ್ಲಿ ರುದ್ರದೇವರನ್ನು ಪೂಜೆ ಮಾಡೋದಿದ್ದರೆ ಈಶಾನ ಅಂತ ಹೆಸರಿನಿಂದ ಅವನು ಪೂಜೆಯನ್ನು ಮಾಡಬೇಕು. ಇಂಥ ಈಶಾನ ಅಂತ ಹೆಸರಿನಿಂದ ಪೂಜೆ ಮಾಡಿ ಬುಧ ಶ್ರೇಷ್ಠವಾಗಿರ್ತಕ್ಕಂಥ ಸ್ಥಾನವನ್ನು ಪಡೆದಿದ್ದಾನೆ. ಚಂದ್ರನಲ್ಲಿ ರುದ್ರದೇವರನ್ನು ಪೂಜೆ ಮಾಡಬೇಕು ಅಂತ ಇಚ್ಛೆ ಇದ್ದರೆ ಮಹಾದೇವ ಅಂತ ತಿಳ್ಕೊಂಡಂತೇಳಿ ಹೆಸರು. ಮತ್ತು ಕೂರ್ಮ ಪುರಾಣದಲ್ಲಿ ಈ 8 ಕಡೆಯಲ್ಲಿ ಪೂಜೆ ಮಾಡುವ ರುದ್ರದೇವರ ಹೆಂಡತಿ ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ಸೂರ್ಯನಲ್ಲಿ ಪೂಜೆ ಮಾಡುವ ಭವ ಅಂತ ತಿಳ್ಕೊಂಡಂತಕ್ಕಂತಹ ಸೂರ್ಯದೇವನ ಹೆಸರು ಸುವರ್ಚಲ. ಕೂರ್ಮ ಪುರಾಣದಲ್ಲಿ ಸ್ವಲ್ಪ ಸ್ಥಾನ ಬದಲಾಗಿದೆ. ಜಲದಲ್ಲಿ ಪೂಜಿಸುವ ಶರ್ವನ ಹೆಂಡತಿ ಉಮಾ. ಭೂಮಿಯಲ್ಲಿ ಪೂಜಿಸುವ ಈಶಾನ ಅಂತನ್ನೋ ಹೆಸರಿನ ರುದ್ರದೇವರ ಹೆಂಡತಿ ವಿಕೇಶ. ಅಗ್ನಿಯಲ್ಲಿ ಪಶುಪತಿ ಅಂತ ತಿಳ್ಕೊಂಡಂತೇಳಿ ಪೂಜಿಸಲ್ಪಡುವ ರುದ್ರದೇವರ ಹೆಂಡತಿ ಹೆಸರು ಶಿವ. ವಾಯುವಿನಲ್ಲಿ ಭೀಮ ಅಂತ ಹೆಸರಿನಿಂದ ಪೂಜಿಸಲ್ಪಡುವ ರುದ್ರದೇವರ ಹೆಂಡತಿ ಹೆಸರು ಸ್ವಾಹ. ಆಕಾಶದಲ್ಲಿ ಉಗ್ರರೂಪವಾದಂಥ ಭಗವಂತನನ್ನು ಪೂಜಿಸ್ತಕ್ಕಂಥ ಸಂದರ್ಭದಲ್ಲಿ ಅವನ ಪತ್ನಿಯಾಗಿ ದಿಶಾ ಅಂತ ಹೆಸರಿನಿಂದ ಪೂಜಿಸಲ್ಪಡ್ತಾಳೆ ಪಾರ್ವತಿದೇವಿ. ಯಜ್ಞದಲ್ಲಿ ದೀಕ್ಷಿತನಾದ ಬ್ರಾಹ್ಮಣನಲ್ಲಿ ಮಹಾದೇವ ಅಂತ ಹೆಸರಿನಿಂದ ರುದ್ರದೇವರನ್ನು ಪೂಜೆ ಮಾಡಬೇಕು. ಅಲ್ಲಿ ಅವನ ಹೆಂಡತಿ ದೀಕ್ಷಾ ಅಂತ ತಿಳ್ಕೊಂಡಂತ ಹೇಳಿ.
ಚಂದ್ರನಲ್ಲಿ ಪೂಜಿಸಲ್ಪಡುವ ರುದ್ರದೇವರ ಹೆಂಡತಿ ಹೆಸರು ರೋಹಿಣಿ ಅಂತ ತಿಳ್ಕೊಂಡಂತೇಳಿ. ಆನಂತರ ನಾವು ರುದ್ರದೇವರನ್ನು ಪೂಜಿಸಬಹುದೇ? ಲಿಂಗರೂಪದಿಂದ ಪೂಜಿಸಬಹುದೇ? ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ನಾವು ರುದ್ರದೇವರನ್ನು ಒಂದು ಕೇದಾರನಾಥ ಬಿಟ್ಟು ಉಳಿದ ಎಲ್ಲ ಕಡೆಯಲ್ಲಿಯೂ ಕೂಡ ನಾವು ರುದ್ರದೇವರನ್ನು ಪೂಜಿಸಲಿಕ್ಕೆ ಅಡ್ಡಿ ಇಲ್ಲ. ಅಲ್ಲಿ ನಾವು ವಿಶೇಷವಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಆ ರುದ್ರದೇವರ ಪೂಜೆಯನ್ನು ಮಾಡಬೇಕು ಅಂತ ತಿಳ್ಕೊಂಡಂತಿದ್ದ. ಏನಿದು ರುದ್ರದೇವರ 12 ಸ್ಥಾನಗಳು ಯಾವುದು? ದ್ವಾದಶ ಜ್ಯೋತಿರ್ಲಿಂಗಗಳು ಯಾವುದು? ಯಾಕೆ ಅವು ಭೂಮಿಗೆ ಬಂದವು ಅನ್ನೋದಕ್ಕೋಸ್ಕರ ರುದ್ರದೇವರ ರೇತಸ್ಸಿನಿಂದ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು. ಸಮುದ್ರ ಮಂಥನ ಕಾಲದಲ್ಲಿ ಅಮೃತ ಬಂತು. ಪರಮಾತ್ಮ ಮೋಹಿನಿ ರೂಪವನ್ನು ತೆಗೆದುಕೊಂಡು ಆ ಅಮೃತವನ್ನು, ದೈತ್ಯರ ಕೈಯಲ್ಲಿದ್ದ ಅಮೃತ ಕಲಶವನ್ನು ತೆಗೆದುಕೊಂಡು ಅವರಿಗೆ ಕೊಡದೆ ದೇವತೆಗಳಿಗೆ ಅಮೃತವನ್ನು ಹಂಚಿದ ಪರಮಾತ್ಮ. ಆ ರೂಪ ನೋಡಿದ ರುದ್ರದೇವರಿಗೆ ಅದನ್ನು ಮರಿಲಿಕ್ಕಾಗಲಿಲ್ಲ. ಪರಮಾತ್ಮನ ರೂಪವೇ ಆಗಿರ್ತದೆ. ಒಂದು ದಿವಸ ಪರಮಾತ್ಮ ರುದ್ರದೇವರನ್ನು ಅನುಗ್ರಹ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಕೈಲಾಸಕ್ಕೆ ಬಂದಾಗ ರುದ್ರದೇವರು ಕೇಳ್ತಾರೆ, ಪರಮಾತ್ಮ ನಿನ್ನ ಆ ಮೋಹಿನಿ ರೂಪವನ್ನು ನೋಡಬೇಕು ಅಂತ ನನಗೆ ಆಸೆ ಆಗಿದೆಪ್ಪ. ಪರಮಾತ್ಮ ಹೇಳ್ತಾನೆ, ಬೇಡ, ಇವತ್ತು ನೀನು ಅಷ್ಟು ಏಕಾಗ್ರ ಭಾವದಲ್ಲಿ ಇಲ್ಲ, ನಿನಗೇನಾದರೂ ಹಾನಿಯಾದಿತ್ತು. ಇಲ್ಲ, ನನಗೇನಾಗೋದಿಲ್ಲ. ಪರಮಾತ್ಮ ಮೋಹಿನಿ ರೂಪ ತೆಗೆದುಕೊಳ್ತಾನೆ ರುದ್ರದೇವರಿಗೋಸ್ಕರ. ಆಗ ರುದ್ರದೇವರಿಗೆ ಇವನು ದೇವರು ಅಂತ ಮರ್ತೋಗ್ಬಿಡ್ತದೆ. ತಮಗಿಂತ ಉತ್ತಮ ದೇವತೆಗಳ ಬಗ್ಗೆ ಅಜ್ಞಾನ ಬರುವುದು ಸ್ವಾಭಾವಿಕ. ಹೀಗಾಗಿ ಅತ್ಯಂತ ಸುಂದರಿಯ ಸ್ತ್ರೀ ಅಂತ ತಿಳ್ಕೊಂಡು ಅಂತ ಹೇಳಿ, ಇಲ್ಲ ನೀನು ನನ್ನನ್ನು ವರಿಸಬೇಕು, ನನ್ನನ್ನು ಮದುವೆ ಆಗಬೇಕು ಅಂತ ಅವ್ರ ಹಿಂದೆ ರುದ್ರದೇವರು ಬೀಳ್ತಾರೆ. ಪಾರ್ವತಿ ಎಷ್ಟು ಬೇಡ ಅಂದರೂ ಕೂಡ ಕೇಳಲಿಲ್ಲ. ಪಾರ್ವತಿ ಉತ್ತರೀಯ ವಸ್ತ್ರ ಹಿಡಿದುಕೊಂಡು ಎಳಿತಾಳೆ, ಹೋಗಬೇಡಿ ಅಂತ ಹೇಳ್ಕೊಂಡಂತಾಳೆ. ರುದ್ರದೇವರು ಬೆನ್ನಟ್ತಾರೆ. ಅವರ ವಿಕೃತಿಯಿಂದಾಗಿ ಅವರ ರೇತಸ್ಸು ಭೂಮಿಯಲ್ಲಿ 12 ಕಡೆಯಲ್ಲಿ ಬೀಳ್ತದೆ, ಹನಿಯಾಗಿ. ಅಲ್ಲಿ ಜ್ಯೋತಿರ್ಲಿಂಗ, ಒಂಥರ ವಿಶಿಷ್ಟವಾದ ಒಂದು ಲಿಂಗಾಕಾರದ ಬೇರೆ ಬೇರೆ ರೂಪದ ಬೇರೆ ಬೇರೆ ಆಕೃತಿಯ ಲಿಂಗಗಳು ಭೂಮಿಯ ಮೇಲೆ ಉದ್ಭವಿಸುತ್ತವೆ. ಆ ಜ್ಯೋತಿರ್ಲಿಂಗಗಳ ಹೆಸರು ಸೋಮನಾಥ, ಮಲ್ಲಿಕಾರ್ಜುನ, ಮಹಾಕಾಲೇಶ್ವರ, ಓಂಕಾರೇಶ್ವರ, ಕೇದಾರೇಶ್ವರ, ಭೀಮಾಶಂಕರ, ವಿಶ್ವೇಶ್ವರ, ತ್ರ್ಯಂಬಕ, ವೈದ್ಯನಾಥ, ನಾಗೇಶ, ರಾಮೇಶ್ವರ ಮತ್ತು ಕೃಷ್ಣೇಶ್ವರ ಅಥವಾ ಗುಷ್ಮೇಶ್ವರ ಅಂತಕೊಂಡಂತ ಕರೀತಾರೆ. ಇದರಲ್ಲಿ ಕೆಲವು ವಾದಗಳು ಇರಲಿ. ಆಗ ಸ್ವತಃ ರುದ್ರದೇವರಿಗೆ ಸ್ವಲ್ಪ ಮುಜುಗರವಾಯಿತು. ಮತ್ತೆ ಪರಮಾತ್ಮ ಮೂಲ ರೂಪದಿಂದ ದರ್ಶನ ಕೊಟ್ಟಿದ್ದಾನೆ. ಆಗ ರುದ್ರದೇವರು ಅವರು ಕೊಡ್ತಾರೆ, ಎಲ್ಲೆಲ್ಲಿ ನನ್ನ ರೇತಸ್ಸಿನ ಹನಿಗಳ ಬಿದ್ದು ಲಿಂಗ ಉತ್ಪತ್ತಿಯಾಗಿದೆ ಅದು ಜ್ಯೋತಿರ್ಲಿಂಗಗಳು ಅಂತ ಪ್ರಸಿದ್ಧವಾಗಲಿ. ಯಾಕೆ ನನ್ನ ರೇತಸ್ಸು ಅಂತಿಕೊಂಡಂತಂದರೆ ಅದು ಬಹಳ ಅಗ್ನಿ ಸದಸ್ಯವಾದಂತಹ
ಮಹತ್ವಪೂರ್ಣವಾದಂಥ ಸಾಮರ್ಥ್ಯವುಳ್ಳದ್ದು ಅಂತ ತಿಳ್ಕೊಂಡಂತೆ. ಇನ್ನು ರುದ್ರದೇವರಿಗೆ ಲಿಂಗ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥ ಏನದು ಲಿಂಗ ಎಷ್ಟೋ ಜನ ಬಹಳ ತಪ್ಪರ್ಥ ಮಾಡಿದ್ದಾರೆ. ಇವರು ಭೋಗದೇವತೆ, ರುದ್ರದೇವರ ಮತ್ತು ಸತೀದೇವಿಯ ಪಾರ್ವತೀ ದೇವಿಯ ಜೊತೆಗೆ ಸಂಬಂಧ ಇವರಿಗೆ ಅನೇಕ ವರ್ಷಗಳವರೆಗೆ ಇವರ ಸಂಬಂಧ ನಡೀತದೆ. ನಿಲ್ಲದ ರತಿ ಅಂತಿಕೊಂಡಂತಕ್ಕಂತಹ ವರ್ಣನೆಯೂ ಕೂಡ ಬರ್ತದೆ. ಆದರೆ ಅದರ ಉದ್ದೇಶ ಜಗತ್ತಿಗೆ ಸಂಪೂರ್ಣ ದಂಪತಿಗಳಿಗೆ ಸಂತಾನ ಪ್ರಾಪ್ತಿ ಕೊಡಬೇಕು ಅಂತ ಅನ್ನೋ ಉದ್ದೇಶದಿಂದ ತೆಗೆದುಕೊಂಡ ರೂಪ ಅದು. ಇಲ್ಲ ಮತ್ತೆ ಸತೀದೇವಿ ಪಾರ್ವತಿ ಯಾಕಾದ್ಲು ಅನ್ನೋ ಪ್ರಶ್ನೆ. ಹೌದು, ಸತೀದೇವಿಗೆ ರುದ್ರದೇವರು ಮಂತ್ರವನ್ನು ಉಪದೇಶ ಮಾಡಿದರು. ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ಮಾರ್ಕಂಡೇಯ ಪುರಾಣದ ಒಂದು ಭಾಗದಿಂದ ತುಳಸಿದಾಸರು ತೆಗೆದುಕೊಂಡ ಕಥೆ ಈ ರೀತಿಯಾಗಿದೆ. ದಿನಾಲು ಸಾಯಂಕಾಲ ರುದ್ರ ಮತ್ತು ಸತಿ, ಈಗ ಶಿವಪಾರ್ವತಿ, ಮೊದಲು ಶಿವಸತಿ ಹಾಗೂ ಲಕ್ಷ್ಮೀದೇವಿ ಪ್ರತಿಯೊಬ್ಬರ ಮನೆಗೆ ಬರ್ತಾಳೆ ಸೂರ್ಯಾಸ್ತದ ವೇಳೆಯಲ್ಲಿ. ಅದರಿಂದ ಸೂರ್ಯ ಮುಳುಗುವಾಗ ದೇವರ ಮುಂದೆ ದೀಪ ಹಚ್ಚಿಟ್ಟು, ಹೊರಗೆ ತುಳಸಿ ಗಿಡದ ಮುಂದೆ ದೀಪ ಹಚ್ಚಿಟ್ಟು, ಬಾಗಿಲು ತೆಗೆದು ಮನೆ ಹೆಣ್ಮಗಳು ಒಳ್ಳೆ ಒಗೆದ ಮಡಿಬಟ್ಟೆ ಉಟ್ಕೊಂಡು ತಯಾರಾಗಿದ್ದರೆ ಅವರ ಮನೆಗೆ ಬಂದ ಲಕ್ಷ್ಮೀದೇವಿ, ನಿಮ್ಮ ಮನೆ ಯಾವಾಗಲೂ ಸಂಪತ್ಭರಿತವಾಗಲಿ, ಶಿವಪಾರ್ವತಿಯರು ನೀವು ದಂಪತಿಗಳಿಬ್ಬರು ಸುಖವಾಗಿರಿ, ಒಳ್ಳೆಯ ಸಂತಾನವಾಗಲಿ ಅಂತ ಆಶೀರ್ವಾದ ಕೊಡ್ತಾರಂತೆ. ಸಾಯಂಕಾಲವಾದರೂ ಇನ್ನೂ ಬೆಡ್ರೂಮಿನಲ್ಲೇ ಉಳ್ಳಾಡ್ತಾ ಬೆಳಗಿನ ಬಟ್ಟೆಯನ್ನು ಬಿಚ್ಚದೆ, ಈಗಂತೂ ಬೆಳಗ್ಗೆ ರಾತ್ರಿ ಎಲ್ಲ ಹೆಣ್ಮಕ್ಳು ಒಂದು ನೈಟ್ ಡ್ರೆಸ್, ಅದಕ್ಕೇನು ಹೆಸರಿದೆ ಇಲ್ಲ, ನಾನಿಲ್ಲ ಕೇಳಿ, ಅದನ್ನು ಹಾಕ್ಕೊಂಡೇ ಇರ್ತಾರೆ ಹಗಲು ರಾತ್ರಿ. ಆ ರೀತಿಯಾಗಿದ್ದರೆ ಲಕ್ಷ್ಮೀದೇವಿ ಶಿವಪಾರ್ವತಿ ಶಾಪ ಕೊಟ್ಟು ಹೋಗ್ತಾರೆ. ಸೂರ್ಯಾಸ್ತದ ಒಳಗಾಗಿ ಜಡೆ ಹಾಕ್ಕೊಳ್ಳಿಕ್ಕೆ ಬೇಕು, ಕೂದಲು ಬಿಟ್ಕೊಂಡಿರಬಾರ್ದು. ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಇಲ್ಲಿ ಲಿಂಗ ಅಂತಂದ್ರೆ ಏನು? ಲಿಂಗ ಅಂದ್ರೆ ಒಂದು ಚಿಹ್ನ. ಯಾಕೆಂತಂದ್ರೆ ರುದ್ರದೇವರಿಗೆ ಭೃಗು ಋಷಿಗಳು ಕೊಟ್ಟ ಶಾಪ, ಜಗತ್ತಿನಲ್ಲಿ ನಿನ್ನ ಮೂರ್ತಿ ಪೂಜೆ ಆಗೋದು ಬೇಡ, ಒಂದು ಲಿಂಗ ರೂಪದಿಂದ ನಿನ್ನ ಪೂಜೆ ಆಗಲಿ ಅಂತ ತಿಳ್ಕೊಂಡು ಅಂತ ಹೇಳಿ ಎಲ್ಲ ಮಂದಿರದಲ್ಲಿರ್ತಕ್ಕಂಥ ಲಿಂಗಗಳು ಅಂತೇನಿವೆ, ಅದಕ್ಕೆ ಆಧುನಿಕ ಜನರು ಭಾಳ ತಪ್ಪರ್ಥ ಹಚ್ಚಿದ್ದಾರೆ. ಹಾಗಲ್ಲ, ಅದು ರುದ್ರದೇವರು ಅಗ್ನಿಯಂತೆ ಯಾವಾಗಲೂ ಪ್ರಜ್ವಲಿತ ಆದಂಥ ಮಹಾನ್ ಶಕ್ತಿ ಉಳ್ಳವರು. ಸ್ಕಂದ ಪುರಾಣದ ಪ್ರಕಾರ ಇದು ಅಗ್ನಿಯ ಪ್ರತೀಕ ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಈ ದೇವರ
ಆ ಅಗ್ನಿರೂಪದ ವ್ಯಾಪ್ತಿ 3 ಲೋಕದಲ್ಲಿದೆ. ಸ್ಕಂದ ಪುರಾಣದಲ್ಲಿ ಬರ್ತದೆ, ಆಕಾಶಂ ಲಿಂಗಮಿತ್ಯಾಹು ಪೃಥಿವೀ ತಸ್ಯ ಪೀಠಿಕಾ ಆಲಯ ಸರ್ವದೇವಾನಾಂ ಲಯನಾತ್ ಲಿಂಗಮುಚ್ಯತೆ. ಆಕಾಶದಷ್ಟು ಎತ್ತರವಾದ ಜ್ವಾಲೆ ಇದೇ ಅದರ ಪೀಠ. ನೋಡಿದಲ್ಲ, ಲಿಂಗ ಇರ್ತದೆ, ಸುತ್ತಲೂ ಇದು ಅಗ್ನಿಕುಂಡ, ಅದರ ಕೆಳಗೆ ಏನು ಪೀಠ ಇರ್ತದೆ, ಪೃಥ್ವಿ. ಇಲ್ಲಿ ಎಲ್ಲ ದೇವತೆಗಳ ವಾಸ ಇರ್ತದೆ. ಆದ್ದರಿಂದ ಇದಕ್ಕೆ ಲಿಂಗ ಪೂಜಾ ಅಂತೇಳಿ ಕರೀತಾರೆ. ಇಂಥ ರುದ್ರದೇವರನ್ನ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್ ಅಂತನ್ನೋ ರೂಪದಿಂದ ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ರುದ್ರದೇವರು ಅಂತ ತಿಳ್ಕೊಂಡಂತಂದ್ರೆ ಒಂದು ನಮ್ಮ ಉಪಾಸನೆಗೆ ವಿಶಿಷ್ಟವಾಗಿರ್ತಕ್ಕಂತಹ ಕಾರಣೀಭೂತವಾಗಿರ್ತಕ್ಕಂತಹ ಸಂದರ್ಭ. ರುದ್ರದೇವರು ತಪಸ್ಸು ಮಾಡ್ತಾ ಕೂತ್ಕೊಂಡ ದೃಶ್ಯವನ್ನು ನಾವು ಜಗತ್ತಿನಲ್ಲಿ ಕಾಣ್ತೇವೆ. ಆ ತಪಸ್ಸು ಮಾಡುವ ದೃಶ್ಯದಿಂದಲೇ ರುದ್ರದೇವರು ನಮಗೆ ಕಲಿಸಿಕೊಡ್ತಾರೆ, ಯಾವಾಗಲೂ ನೀವು ತಪಸ್ಸನ್ನು ಮಾಡ್ತಾ ಇರಿ ಅಂತ ತಿಳ್ಕೊಂಡು. ಆ ನಂತರ ಅವರ ತಲೆಯ ಮೇಲೆ ಕಾಣುವ ಚಂದ್ರ ಅಂತ ತಿಳ್ಕೊಂಡಂತಂದ್ರೆ ಅಮೃತದ ಸಂಕೇತ. ರುದ್ರಾಂತರ್ಗತ ನರಸಿಂಹದೇವರನ್ನು ಪೂಜೆ ಮಾಡಿದರೆ ನಿಮಗೆ ಮೋಕ್ಷ ನಿಶ್ಚಿತ ಅಂತ ತಿಳ್ಕೊಂಡಂತದ್ದು. ತಲೆಯ ಮೇಲಿರುವ ಗಂಗಾದೇವಿ ಅವಳನ್ನು ನೆನೆಸಿದರೆ ನಾವು ಪವಿತ್ರರಾಗ್ತೇವೆ. ರುದ್ರದೇವರ ಕೊರಳಲ್ಲಿ ಕೈಯಲ್ಲಿರುವ ಸರ್ಪ ಅದು ಕಾಲರೂಪ. ಅದನ್ನೇ ತನ್ನ ಆಭರಣ ಮಾಡಿಕೊಂಡ ರುದ್ರದೇವರು ಕಾಲದವನ್ನ ಪರಮಾತ್ಮ ಅನುಗ್ರಹದಿಂದ, ಕಾಲನಾಮಕ ಪರಮಾತ್ಮ ಅನುಗ್ರಹದಿಂದ ಕಾಲವನ್ನು ಗೆದ್ದಿದ್ದಾರೆ. ರುದ್ರದೇವರು ಹಚ್ಚಿಕೊಳ್ಳುವ ತ್ರಿಪುಂಡ, ಇಡಾ, ಪಿಂಗಲ ಮತ್ತು ಸುಷುಮ್ನಾ ನಾಡಿಯ ಪ್ರತಿನಿಧಿಗಳು, ಪ್ರತಿಕೃತಿಗಳು. ಅಲ್ಲಿ ಭಗವಂತನ ಉಪಾಸನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ. ರುದ್ರದೇವರ 3ನೇ ಕಣ್ಣು ಅಂತಕೊಂಡಂತಂದ್ರೆ ಅದೇ ಆಜ್ಞಾಚಕ್ರ. ರುದ್ರದೇವರ ತ್ರಿಶೂಲ 3 ಚೂಪಾದ ಭಾಗ ಇರ್ತದೆ. ಅಂದರೆ ಅವರನ್ನು ನೆನೆಸಿದರೆ ತ್ರಿವಿಧ ತಾಪಗಳು ದೂರವಾಗುತ್ತವೆ. ಆದಿಭೌತಿಕ, ಆದಿದೈವಿಕ, ಆಧ್ಯಾತ್ಮಿಕ ತಾಪಗಳೆಲ್ಲ ಹೊರಟೋಗ್ತವೆ. ತ್ರಿಗುಣಗಳ ಮೇಲೆ ಜಯವನ್ನು ಸಂಪಾದಿಸಲಿಕ್ಕಾಗ್ತದೆ. ಅವರ ಡಮರು ಅಂತಕೊಂಡಂತಂದರೆ ಹೃದಯ ಮಂದಿರದಲ್ಲಿದ್ದ ಪರಮಾತ್ಮನ ಆ ಒಂದು ಅದ್ಭುತವಾದ ಆಶೀರ್ವಾದವನ್ನು ಕೇಳುವ ಭಾಗ್ಯವನ್ನು ಪಡೆದಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಅನಾಹತನಾದ ಅಂತ ತಿಳ್ಕೊಂಡಂತ ಹೇಳಿ ಕರೀತಾರೆ. ಆ ನಂತರ ಅವರ ಕಮಂಡಲು ಬ್ರಹ್ಮಾಂಡದ ಸಂಕೇತ. ಅವರು ಹೊದ್ದುಕೊಂಡಿರುವ ವ್ಯಾಘ್ರಚರ್ಮ ಮನಸ್ಸಿನ ಚಂಚಲತೆಯನ್ನು ದೂರ ಮಾಡುವ ವಿಚಾರವನ್ನು ವ್ಯಕ್ತಪಡಿಸುತ್ತದೆ. ಅವರ ಮೈ ತುಂಬ ಹಚ್ಚಿಕೊಂಡ ಭಸ್ಮ ಈ ಜಗತ್ತು ನಶ್ವರ ಅಂತೇಳಿ ತೋರಿಸುತ್ತಾ ಒಂದು ದಿವಸ ಈ ದೇಹ ಈ ಭಸ್ಮ ರೂಪವನ್ನೇ ತಾಳ್ತದೆ ಅಂತ ಅನ್ನೋದನ್ನು ತಿಳಿಸೋದಕ್ಕೋಸ್ಕರ ಇರತಕ್ಕಂಥ ರೂಪ. ಹೀಗೆ ರುದ್ರದೇವರನ್ನು ಕಂಡಾಗ ನಮ್ಮ ಉಪಾಸನೆಗೆ ಬೇಕಾಗಿರ್ತಕ್ಕಂಥ ರೂಪವನ್ನು ಅಲ್ಲಿ ಅನುಸಂಧಾನ ಮಾಡಿಕೊಳ್ಳಬೇಕು. ಈ ಅರ್ಧನಾರಿ ನರೇಶ್ವರ ರೂಪ ಅಂತಂದ್ರೆ ಏನು? ರುದ್ರದೇವರು ಅರ್ಧ ಕಟ್ ಮಾಡಿಕೊಂಡು ಅರ್ಧ ಕಟ್ ಪಾರ್ವತಿನ ಮಾಡ್ಕೊಂಡು ಜೋಡಿಸ್ಕೊಂಡಿದ್ದಾರೇನು?
ಇಲ್ಲ. ರುದ್ರದೇವರು ಅತ್ಯಂತ ಸ್ಫಟಿಕವಾದಂಥ ಬಣ್ಣ ಇದಿರ್ತಕ್ಕಂಥ ಒಂದು ನೀಲ ರತ್ನವೇ ರೂಪದಿಂದ ಕಾಣ್ತಕ್ಕಂಥ ತಳ 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 ಹೊಡೆಯುವ ರೂಪ ಅವರದು. ಪಾರ್ವತಿಯನ್ನು ಬದಿಗೆ ಕೂಡಿಸಿಕೊಂಡು ಆಲಿಂಗನ ಮಾಡಿಕೊಂಡಿದ್ದಾರೆ. ಪಾರ್ವತಿಯ ಆ ಶರೀರದ ಪ್ರತಿಕೃತಿ ಅವರ ಅರ್ಧ ದೇಹದಲ್ಲಿ ಕಾಣ್ತದೆ. ಇದೇ ಅರ್ಧನಾರೀಶ್ವರ ರೂಪ ಅಂತೇಳಿ ಅನ್ನಿಸ್ಕೊಳ್ತದೆ. ಆದ್ದರಿಂದಾಗಿ ರುದ್ರದೇವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಬ್ರಹ್ಮದೇವರ ಹುಬ್ಬಿನಿಂದ ಅವತಾರ ಮಾಡಿದ ರುದ್ರದೇವರು ಮೊದಲು ಕ್ರೋಧರೂಪರಾಗಿ ರೋದನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ಬಂದ ಹೆಸರು ರೋದನಾಥ್ ರುದ್ರ ಇಚ್ಛತೆ ಅಂತ ತಿಳ್ಕೊಂಡಂತ, ಉಚ್ಚತೆ ಅಂತ ತಿಳ್ಕೊಂಡಂತೇಳಿ ಕೋಶ. ಆಗಲೇ ಹೇಳಿದಂತೆ ಇವರ ಆಶ್ರಯ ಸ್ಥಾನ ಪೃಥ್ವಿಯಾದಿ ಪಂಚಮಹಾಭೂತಗಳು, ಚಂದ್ರ, ಸೂರ್ಯ, ಯಜ್ಞ ದೀಕ್ಷಾ ಬ್ರಾಹ್ಮಣನಲ್ಲಿ ಈ ರುದ್ರದೇವರು ಯಾವಾಗಲೂ ಇರ್ತಾರೆ. ಯಜ್ಞದಲ್ಲಿ ದೀಕ್ಷಿತನಾದ ಬ್ರಾಹ್ಮಣ ರುದ್ರದೇವರು ಮುಂದೆ ಕೂತ್ಕೊಂಡಿದ್ದಾರೆ ಅಂತ ಪೂಜೆ ಮಾಡಬೇಕು. ಏಕಾದಶ ರುದ್ರರು 11 ರೂಪದಿಂದ ಇದ್ದು ಜಗತ್ತಿಗೆ ಕ್ಷೇಮವನ್ನು ಕೊಡ್ತಕ್ಕಂಥವರು. ಅವರೇ ಅಜೇಯ ಕಪಾತ್. ಮೊದಲು ಬ್ರಹ್ಮದೇವರಿಂದ ಅವತರಿಸಿ ಮುಂದೆ ಕಶ್ಯಪರ ಮಕ್ಕಳಾಗಿ ಹುಟ್ಟುತ್ತಾರೆ. ಅಜೇಯ ಕಪಾತ್, ಅಹಿರ್ಬುಧ್ನ, ವಿರೂಪಾಕ್ಷ, ಸುರೇಶ್ವರ, ಜಯಂತ, ಬಹುರೂಪಶ್ಚ, ತ್ರ್ಯಂಬಕ, ಅಪ್ಯಪರಾಜಿತ, ವೈವಸ್ವತಃ, ಸಾವಿತ್ರ, ಹರಃ, ರುದ್ರ. ಈ ರೀತಿಯಾಗಿ ಏಕಾದಶಿ ರುದ್ರರು. ಇವಗೆ ಪಂಚಮುಖ ಯಾಕೆ ಬಂತು? ಯಾಕಂದ್ರೆ ಆಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಧ್ಯಾಯೇತ್ ಪಂಚಮುಖೋ ರುದ್ರ ಅಂತ ತಿಳ್ಕೊಂಡು ಅಂತೇಳಿ, ಪಂಚಮುಖಿಯಾದ ರುದ್ರದೇವರನ್ನು ಪೂಜೆ ಮಾಡಬೇಕು ಅಂತೇಳಿ. ಯಾಕೆ ಇವ್ರಿಗೆ 5 ಮುಖ ಬಂತು ಅಂತ ತಿಳ್ಕೊಂಡಂತಂದ್ರೆ, ಸುಂದೋಪಸುಂದರನ್ನು ನಾಶಪಡಿಸುವುದಕ್ಕೋಸ್ಕರ ಬ್ರಹ್ಮದೇವರು ಜಗತ್ತಿನಲ್ಲಿರುವ ಸೌಂದರ್ಯದ ಒಂದೊಂದು ಎಳ್ಳಿನಷ್ಟು ಭಾಗ ತೆಗೆದು ಒಂದು ಸುಂದರ ಮೂರ್ತಿ ಹೆಣ್ಣುಮಗಳನ್ನು ಸೃಷ್ಟಿ ಮಾಡಿದರು. ಅವಳಿಗೆ ತಿಲೋತ್ತಮ ಅಂತ ತಿಳ್ಕೊಂಡಂತ ಹೆಸರಿಟ್ರು. ಅವಳಿಗೆ ಗೊತ್ತಿತ್ತು ಏಕಾಕಿಯಾಗಿರುವ ಸುಂದರಿ ಅವಳಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿಘ್ನ ಕಟ್ಟಿಟ್ಟದ್ದು ಅಂತ ಹೇಳಿ ರುದ್ರದೇವರನ್ನು ತಪಸ್ಸು ಮಾಡಿ ನನ್ನನ್ನು ರಕ್ಷಣೆ ಮಾಡಬೇಕು ಅಂತ ತಿಳ್ಕೊಂಡಂತ ಹೇಳಿ. ಆಗ ರುದ್ರದೇವರು ಅವಳ ತಲೆ ಮೇಲೆ ಒಂದು ರೂಪದಿಂದ ಇದ್ದು ಆಕಾಶದಿಂದ ರಕ್ಷಣೆ ಮಾಡಿದರು. ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕಿಗಳಲ್ಲಿ ಮುಖ ಮಾಡಿ ಆ ತಿಲೋತ್ತಮೆಯನ್ನು ಸರ್ವತೂ ಎಲ್ಲ ರೀತಿಯಿಂದಲೂ ಸಂರಕ್ಷಣೆ ಮಾಡಿದರು. ಆನಂತರ ರುದ್ರದೇವರು ಸ್ಮಶಾನ ನೆಲೆಯ ಅಂತ ಕರೀತಾರೆ. ಹೋಗಿ ಹೋಗಿ ಸ್ಮಶಾನದಲ್ಲಿ ಯಾಕೆ ನಿಂತ್ಕೊಂಡಿದ್ದಾರೆ? ಜಗತ್ತಿನ ಉಪಕಾರಕ್ಕೋಸ್ಕರ ಮಾಡಿದ ತ್ಯಾಗ ಇದು. ಅವರು ಬ್ರಹ್ಮದೇವರು ಪಿಶಾಚರನ್ನು ಹುಟ್ಟಿಸಿದರು. ಪಿಶಾಚಿಗಳು ಹುಟ್ಟಿದಾಕ್ಷಣಕ್ಕೇನೆ ಹಸಿವೆ ಹಸಿವೆ ಅಂತೇಳಿ ಅಂದಾಗ ಬ್ರಹ್ಮದೇವರು ಹೇಳಿದ್ರು, ಬೇಕಾದಷ್ಟು ಭೂಮಿ ಇದೆ, ಉಳಿ ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ ತಿಳ್ಕೊಂಡಂತೇಳಿ. ಅವೆಲ್ಲ ಬೇಡ, ಮೊದಲು ನಿನ್ನನ್ನೇ ತಿಂತೇವೆ ಅಂತ ತಿಳ್ಕೊಂಡು ಬ್ರಹ್ಮದೇವರು ಹಿಂದೆ ಬಿತ್ತರು. ಬ್ರಹ್ಮದೇವರು ಆಪೋ ಪ್ರಜಾಪತಿ ಅಂತನೋ ಆ ಶರೀರದಿಂದ ಬಿಟ್ಟದ. ಹೊರಟೋಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಆ ಪಿಶಾಚರು ಎಲ್ಲ ಕಡೆಯಲ್ಲಿಯೂ ಸಿಕ್ಕವರನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡಿದಾಗ
ಆಗ ಬ್ರಹ್ಮದೇವರು ರುದ್ರದೇವರು ಹೇಳ್ತಾರೆ, ಅವರನ್ನು ಒಂದು ಕಡೆಗೆ ಸೇರಿಸು. ರುದ್ರದೇವರು ಬಂದು ಹೇಳ್ತಾರೆ, ನಿಮ್ಗೆ ಒಳ್ಳೆ ಆಹಾರ ಕೊಡ್ತೇವೆ ಬನ್ನಿ ಅಂತ ಕೊಂಡು, ದಾರಿ ತೋರಿಸ್ತೇನೆ ಬನ್ನಿ ಅಂತ. ಇಲ್ಲ, ನೀವು ನಮ್ಮ ಜೊತೆಗಿರೋದ್ರಿಂದ ಬರ್ತೇವೆ ಅಂತ ಕೊಂಡಂತ. ಈಗ ಈ ಜಗತ್ತಿನಿಂದ, ಪಿಶಾಚಿಗಳಿಂದ ಜಗತ್ತನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ರುದ್ರದೇವರು ಸ್ಮಶಾನವಾಸಿಯಾಗಿ ಅಲ್ಲಿ ಬರ್ತಕ್ಕಂಥ ಮೃತ ಶರೀರದ ಭಾಗವನ್ನು ಪಿಶಾಚಿಗಳಿಗೆ ತಿನ್ನಿಸಿ ಅವರನ್ನು ಅಲ್ಲೇ ಜಗತ್ತಿಗೆ ಅವರಿಂದ ಅನಾನುಕೂಲ ಆಗಬಾರ್ದು ಅಂತಕೊಂಡು ಅಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಆನಂತರ ತಿಲೋತ್ತಮೆಯ ಸಂದರ್ಭದಲ್ಲಿ ಹುಟ್ಟಿದ ಪಂಚಮುಖಗಳಲ್ಲಿ ಪೂರ್ವದಲ್ಲಿರುವ ಕೆಂಪು ಮುಖದ ಮುಖ, ಇಂದ್ರೋಪಾಸ್ಯವಾದ ಮುಖ, ತಪಶ್ಚರ್ಯನಲ್ಲಿ ಯುಕ್ತರಾಗಿರ್ತಕ್ಕಂಥ ರುದ್ರದ ರೂಪ, ಅದಕ್ಕೆ ತತ್ಪುರುಷ ಅಂತ ಹೇಳಿ ಹೆಸರು. ಪೂರ್ವದಲ್ಲಿ, ಅದು ಪೂರ್ವದಲ್ಲಿದೆ. ದಕ್ಷಿಣದಲ್ಲಿರುವ ರುದ್ರರೂಪ ಕಪ್ಪು, ಜಗತ್ ಸಂಹಾರ ಕಾರಣವಾಗಿರ್ತಕ್ಕಂಥ ಅಘೋರ ಅಂತನ್ನೋ ರೂಪ. ಪಶ್ಚಿಮದಲ್ಲಿದ್ದಿರುವ ರೂಪ ಲೋಕ ಕಾರ್ಯ ತತ್ಪರವಾದ ಸದ್ಯೋಜಾತ ರೂಪ. ರುದ್ರದೇವರ ಪಶ್ಚಿಮದ ರೂಪ ಲೋಕ ಕಾರ್ಯ ತತ್ಪರವಾದ ಸದ್ಯೋಜಾತ ಅಂತ ಅದಕ್ಕೆ ಹೆಸರು. ಉತ್ತರದಲ್ಲಿರುವ ರೂಪ ವೇದಾಧ್ಯಯನ ಸಕ್ತವಾದಂಥ ವಾಮದೇವ ರೂಪ. ತಲೆ ಮೇಲಿನ ಭಾಗದಲ್ಲಿರ್ತಕ್ಕಂಥ ರೂಪ ಜಗತ್ತಿನ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಈಶಾನ ಅಂತನ್ನೋ ರೂಪ. ಆದ್ದರಿಂದಲೇ ಈ 5 ರೂಪ ಒಂದರಿಂದಲೇ ತತ್ಪುರುಷ, ಅಘೋರ, ಸದ್ಯೋಜಾತ, ವಾಮದೇವ, ಈಶಾನ, ಈ 5 ಮುಖಗಳಿಂದ ಯುಕ್ತರಾದ ರುದ್ರದೇವರನ್ನು ಧ್ಯಾನ ಮಾಡಿರಿ, ಅವ್ರ ಹೆಸರನ್ನು ಜಪ ಮಾಡಿರಿ ಅಂತೇಳಿ ಓಂ ನಮಃ ಶಿವಾಯ ಅಂತ ಮಂತ್ರ ಕೊಟ್ಟವರು ಶ್ರೀಮದಾಚಾರ್ಯರು. ಇಂಥ ಜಗತ್ತಿಗೆ ಪರಮೋಪಕಾರ ಮಾಡ್ತಕ್ಕಂತಹ ರುದ್ರದೇವರು ಯಾಕೆ ತ್ರಿನೇತ್ರರಾದರು? 3 ಕಣ್ಯಾಕೆ ಬಂತು? ರುದ್ರದೇವರು ಅಂತಕೊಂಡಂತಂದು ತಿಳಿದುಕೊಳ್ಳಿ, ಉರಿಯತಕ್ಕಂಥ ಅಗ್ನಿ. 3ನೇ ಕಣ್ಣು ಮುಚ್ಚಿ ತಮ್ಮಿಂದ ಹೊರಗಿರ್ತಕ್ಕಂಥ ಅಗ್ನಿಯನ್ನು ಯಾವಾಗಲೂ ಸ್ಥಿರ ಇಟ್ಕೊಂಡಿರ್ತಾರೆ. ಪ್ರಳಯ ಕಾಲದಲ್ಲಿ ಆ ಕಣ್ಣಿನಿಂದ ಅಗ್ನಿಯನ್ನು ಹುಟ್ಟಿ ಜಗತ್ತನ್ನು ಸುಟ್ಟಾಕ್ತಾರೆ. ಇಂಥ ಸಂದರ್ಭದಲ್ಲಿ ಹೊಸದಾಗಿ ಮದುವೆಯಾಗಿ ಬಂದ ಪಾರ್ವತಿಗೆ ಅವರ ಮೈ ಪೂರ್ತಿ ಗೊತ್ತಿರಲಿಲ್ಲ. ಧ್ಯಾನದಲ್ಲಿ ಕುಳಿತ ರುದ್ರದೇವರಿಗೆ ಹಿಂದಿನಿಂದ ಒಂದು ಕಣ್ಣು ಮುಚ್ತಾಳೆ 2 ಕೈಯಿಂದ. 2 ಕಣ್ಣಿಂದ ಮಾಡಿದಾಗ 2 ಕಣ್ಣು ಸೌಮ್ಯವಾಗಿ ಹೊರಗೆ ಬೀಳುವ ಆ ಅಗ್ನಿಭಾವ ಎಲ್ಲ ಕಡೆ ಒಟ್ಟುಗೂಡಿ ಅದು ಒಂದೇ ಸೊನ್ನೆ 3ನೇ ಕಣ್ಣಿನಿಂದ ಹೊರಬೀಳಲಿಕ್ಕೆ ಚಾಲುವಾಯಿತು. ಜಗತ್ತನ್ನು ಸುಡಲಿಕ್ಕೆ ಪ್ರಾರಂಭವಾಯಿತು. ಆಗ ದೇವತೆಗಳು ಪ್ರಾರ್ಥನೆ ಮಾಡಿದಾಗ ಪಾರ್ವತಿ ಕೈ ತೆಗೆದಿದ್ದಾಳೆ, 3ನೇ ಕಣ್ಣು ಶಾಂತವಾಗಿದೆ. ಹೀಗೆ ರುದ್ರದೇವರ ಬದಲು ಹೇಳುವಾಗ ರಾಮದೇವರ ಪರಮಭಕ್ತರಾದ, ವಾಯುದೇವರ ಮಕ್ಕಳಾದ, ಪರಮಾತ್ಮನ ಮೊಮ್ಮಕ್ಕಳಾದ ಅನುಸಂಧಾನವನ್ನು ನಾವು ಮಾಡುವ ಶಂಕರ ಪ್ರತಿಮೆಯಲ್ಲಿ ಈ ರೀತಿಯಾಗಿ ಅನುಸಂಧಾನ ಮಾಡಿ ಪೂಜೆ ಮಾಡಿದರೆ ಆಗ ನಿಜವಾಗಿಯೂ ಕೂಡ ನಮಗೆ ಶಾಸ್ತ್ರದ ಸ್ವಲ್ಪ ಭಾಗ ಅದ್ರ ಗೊತ್ತಿದೆ ಅಂತ ಕೊಡುವಂಥ ಅರ್ಥವಾಗ್ತದೆ. ಇದನ್ನು ತಪ್ಪದೇ ಯಥಾಶಕ್ತಿಯಾಗಿ ಶ್ರವಣ ಮಾಡ್ತಾ ಇರಬೇಕು. ಅತ್ಯದ್ಭುತವಾದಂಥ ಗ್ರಂಥ. ಇದರ ಪ್ರವಚನದ ಸೇವೆಯನ್ನು ಗುರುಗಳಾದ ವಿದ್ಯಾಸಮಾಚಾರ್ಯ ಪದಾವಿಂದಗಳಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.